ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಪಿಕ್ಸಲ್ಲ್ಯಾಬಲ್ಲಿ ನಾವು ಕನ್ನಡ ಫಾಂಟ್ಸನ್ನು ಹೇಗೆ ಬರೆಯೋದು ಮತ್ತು ಹೇಗೆ ಆ್ಯಡ್ ಮಾಡ್ಕೊಳ್ಳೋದು, ಹಾಗೆ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಕನ್ನಡ ಫಾಂಟ್ಸ್ ಎಲ್ಲಿ ಸಿಗ್ತವೆ ಅನ್ನೋ ಡೀಟೇಲನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೋಡ್ಬೋದು, ಇಲ್ಲಿ ನಾನು ಪಿಕ್ಸಲ್ಲ್ಯಾಬ್ ಆ್ಯಪನ್ನು ಓಪನ್ ಮಾಡಿದ್ದೀನಿ. ಇಷ್ಟು ಚೆನ್ನಾಗಿದೆ ಅಂದರೆ ಕನ್ನಡ ಫಾಂಟ್ಸು ನೋಡ್ಬೋದು. ಅದ್ಭುತವಾಗಿ ನಾವಿಲ್ಲಿ ಕನ್ನಡ ಫಾಂಟ್ಸನ್ನು ಬರೀಬೋದು. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. 160 ಕನ್ನಡ ಫಾಂಟ್ಸ್ ಇದೆ. ಅದರಲ್ಲಿ ಸೆಲೆಕ್ಟ್ ಮಾಡಿ ಒಂದು 40ರಿಂದ 50 ಕನ್ನಡ ಫಾಂಟ್ಸ್ ಚೆನ್ನಾಗಿರೋನ ನಾನು ಗೂಗಲ್ ಡ್ರೈವ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೀವು ಕನ್ನಡ ಫಾಂಟ್ಸನ್ನು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಈ ಕನ್ನಡ ಫಾಂಟ್ಸ್ಗಳನ್ನು ನಾವು ಪಿಕ್ಸಲ್ಲ್ಯಾಬ್ ಆಗಿರ್ಬೋದು, ಕೈನ್ಮಾಸ್ಟರ್ ಆಗಿರ್ಬೋದು, ಅಥವಾ ಈ ಪಿಕ್ಸಾರ್ಟ್ ಆಗಿರ್ಬೋದು, ಇದಕ್ಕೆ ನಾವೇನು ಮಾಡ್ಬೋದು, ಆ್ಯಡನ್ನು ಮಾಡ್ಕೋಬೋದು. ಈಗ ನೋಡ್ಬೋದು, ಇಲ್ಲಿ ಕನ್ನಡ ಫಾಂಟ್ಸ್ ನಾವು ಬರಿತೀನಿ ಅಂತಂದರೆ 2 ರೀತಿ ಇದೆ. ಒಂದು ಯೂನಿಕ್ ಕೋಡ್ ಅಂತ ಇರುತ್ತೆ, ಇನ್ನೊಂದು ವಿತೌಟ್ ಯೂನಿಕ್ ಕೋಡು. ಅಂದರೆ ನಾವು ಯಾವುದೇ ರೀತಿ ಯೂನಿಕ್ ಕೋಡ್ ಬಳಸದೆ ಅಲ್ಲಿ ನಾವು ಡೈರೆಕ್ಟಾಗಿ ಕನ್ನಡ ಫಾಂಟ್ಸ್ ಮೂಲಕ ನಾವಲ್ಲಿ ಬರೆದು ಏನು ಮಾಡ್ಬೋದು, ಆ ಟೈಟಲನ್ನು ಅಥವಾ ಥಂಬ್ನೇಲನ್ನು ಕ್ರಿಯೇಟ್ ಮಾಡ್ಬೋದು. ಈಗ ನೋಡ್ಬೋದು, ಯೂನಿಕ್ ಕೋಡ್ಗೆ ಸಂಬಂಧಪಟ್ಟಂತೆ ಯೂನಿಕ್ ಕೋಡಲ್ಲಿ ನಾವೇನಾದರೂ ಕನ್ನಡ ಫಾಂಟ್ಸನ್ನು ಬರಿತೀವಿ ಅಂತಂದರೆ ನಾವು ಪ್ಲೇಸ್ಟೋರಲ್ಲಿ ಸಂಕ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಾಂದರೆ ಗೂಗಲ್ನಲ್ಲಿ ಸಂಕ ಅಂತ ಟೈಪ್ ಮಾಡಿದ್ರೆ ಡೈರೆಕ್ಟು ಒಂದು ಪೇಜ್ಗೆ ಹೋಗುತ್ತೆ, ಅಲ್ಲಿ ನಾವು ಬರಿಬೋದು. ಈಗ ನೋಡ್ಬೋದು, ನಾನು ನಂಬಲು ಸಾಧ್ಯವಾಗದ ಅದ್ಭುತಗಳು ಅಂತ ಬರೆದಿದ್ದೀನಿ. ಇಲ್ಲಿ ಬರೆದು ಯೂನಿಕ್ ಕೋಡ್ ಅಂತ ಅದ್ರ ಮೇಲೆ ಟಿಕ್ ಮಾಡಿಕೊಂಡು, ಅದು ಯೂನಿಕ್ ಕೋಡಲ್ಲಿ ಇರುತ್ತೆ, ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟು ಅದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಟೈಪ್ ಎ ಸಮ್ ಟೆಕ್ಸ್ಟ್ ಅಂತ ಇರುತ್ತೆ ಪಿಕ್ಸಲ್ಲ್ಯಾಬಲ್ಲಿ. ನಾವು ಹೊಸದಾಗಿ ಟೈಟಲನ್ನು ಕ್ರಿಯೇಟ್ ಮಾಡ್ತೀವಲ್ಲ, ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಈ ಒಂದು ಟೆಕ್ಸ್ಟನ್ನು ನಾವು ಕಾಪಿ ಮಾಡ್ಕೊಂಡಿರೋಂಥ ಯೂನಿಕ್ ಕೋಡ್ ಟೆಕ್ಸ್ಟನ್ನು ಇಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ಪೇಸ್ಟ್ ಮಾಡಿದ ನಂತರ ನೋಡ್ಬೋದು, ಈ ರೀತಿಯಾಗಿ ಶೋ ಆಗುತ್ತೆ. ಅಂದರೆ ಇಲ್ಲಿ ಈಗ ಫಾಂಟ್ಸನ್ನು ಸೆಲೆಕ್ಟ್ ಮಾಡಿಲ್ಲ. ಈಗ ನಾವು ಫಾಂಟ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟು ಕಲರನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಮಾಮೂಲಾಗಿ ಇಲ್ಲಿ ವೈಟ್ ಕಲರ್ ಬರುತ್ತೆ, ನಾವು ಯಾವುದೇ ರೀತಿ ಕಲರ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ಈಗ ಫಾಂಟ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ನಾವು ಫಾಂಟ್ಸ್ಗೆ ಹೋಗಿದ್ದೀನಿ. ಇಲ್ಲಿ ಇದು ಯೂನಿಕ್ ಕೋಡ್ ಫಾಂಟ್ಸು. ಈ ಕನ್ನಡ ಅಕ್ಷರದಲ್ಲಿ ಕಾಣುವಂಥ ಫಾಂಟ್ಸ್ ಎಲ್ಲ ಇದು ಯೂನಿಕ್ ಕೋಡ್ ಫಾಂಟ್ಸು. ಇದನ್ನು ನಾವು ಯೂನಿಕ್ ಕೋಡ್ ಆಗಿ ಅಂದರೆ ನಾವು ಸಂಕದಲ್ಲಿ ಹೋಗಿ ಅಲ್ಲಿ ಟೈಪ್ ಮಾಡಿ ಅಲ್ಲಿ ಯೂನಿಕ್ ಕೋಡ್ಗೆ ನಾವು ಟ್ರಾನ್ಸ್ಲೇಟ್ ಮಾಡಿ ಅಥವಾ ಚೇಂಜ್ ಮಾಡಿ ಅಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿಕೊಂಡ್ರೆ ಮಾತ್ರ ನಮಗೆ ಈ ರೀತಿಯಾಗಿ ಫಾಂಟ್ಸ್ ಏನಾಗುತ್ತೆ, ಓಪನ್ ಆಗುತ್ತೆ. ನೋಡ್ಬೋದು, ತುಂಬಾ ಚೆನ್ನಾಗಿದೆ. 160 ಫಾಂಟ್ಸ್ ಇದೆ. ಇದರಲ್ಲಿ ನಾನು ತುಂಬ ಯಾವುದು ಚೆನ್ನಾಗಿದೆ ಅಷ್ಟು ಫಾಂಟ್ಸನ್ನು ಮಾತ್ರ ನಾನು ಇಲ್ಲಿ ಸೆಲೆಕ್ಟ್ ಮಾಡಿ ಗೂಗಲ್ ಡ್ರೈವಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಈಗ ನೋಡ್ಬೋದು, ಇಲ್ಲಿ ಕನ್ನಡ ಫಾಂಟ್ಸನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಈಗ ಇದು ಮಾಡಿದ್ದೀನಿ. ಇಲ್ಲಿಗೆ ಕಲರ್ ನಾವು ಯಾವುದೇ ರೀತಿ ಪಿಕ್ಸಲ್ಲ್ಯಾಬಲ್ಲಿ ಈಗ ಥಂಬ್ನೇಲ್ ಕ್ರಿಯೇಟ್ ಮಾಡ್ತೀನಿ ಅಂತ ಅಂದರೆ ಕಲರನ್ನು ನಾವು ಇಲ್ಲಿ ಚೇಂಜಸ್ ಕೂಡ ಮಾಡ್ಕೋಬೋದು. ನೋಡ್ಬೋದು, ಕಲ್ಲರು ಯೆಲ್ಲೋ ಕಲ್ಲರು, ಹಾಗೆ ವೈಟ್ ಕಲರು, ಈ ರೀತಿ ನಮ್ಗೆ ಯಾವ ಕಲರ್ ಬೇಕು ಅದನ್ನು ನಾವಿಲ್ಲಿ ಚೇಂಜಸ್ ಮಾಡ್ಕೋಬೋದು. ನಂತರ ನೋಡ್ಬೋದು, ಇಲ್ಲಿ ತುಂಬಾ ಫಾಂಟ್ಸ್ ಇದೆ. ನಮಗೆ ಯಾವ ಸ್ಟೈಲ್ ಬೇಕು ಫಾಂಟ್ಸಲ್ಲಿ ಆ ಸ್ಟೈಲ್ಗೆ ನಾವಿಲ್ಲಿ ಫಾಂಟ್ಸನ್ನು ಚೇಂಜ್ ಮಾಡ್ಕೋಬೋದು. ಇದು ಯೂನಿಕ್ ಕೋಡ್ ಫಾಂಟ್ಸ್ ಅಂತ. ನೆಕ್ಸ್ಟು ನಮಗೆ ವಿತೌಟ್ ಯೂನಿಕ್ ಕೋಡ್ ಅಂದರೆ ಈಗ ನಾವು ಬೇರೆ ಕಡೆ ಹೋಗಿ ಅಂದರೆ ಸಂಕದಲ್ಲಿ ಹೋಗಿ ನಾವಲ್ಲಿ ಟೈಪ್ ಮಾಡಿ ಅಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಬರೀ ಸೆಲೆಕ್ಟ್ ಮಾಡಿಕೊಂಡು ಆ ಫಾಂಟ್ಸಲ್ಲಿ ಹೋಗಿ ನಾವಲ್ಲಿ ಬರೀ ಟೈಪ್ ಮಾಡಿದರೆ ಸಾಕು, ಆಟೋಮೆಟಿಕ್ಕಾಗಿ ನಮಗೆ ಏನಾಗುತ್ತೆ, ಜನ್ರೇಟ್ ಆಗುತ್ತೆ. ಈಗ ವಿತೌಟ್ ಯೂನಿಕ್ ಕೋಡ್ ಫಾಂಟ್ಸ್ ಬಗ್ಗೆ ನೋಡೋಣ. ಈಗ 2ನೇ ಫಾಂಟ್ಸ್ ಅಂದರೆ ವಿತೌಟ್ ಯೂನಿಕ್ ಕೋಡ್. ಇದಕ್ಕೆ ಯಾವುದೇ ರೀತಿ ನಾವು ಸಂಕದಲ್ಲಿ ಹೋಗಿ ಅಲ್ಲಿ ಬರೆದು ನಾವು ಯೂನಿಕ್ ಕೋಡ್ ರೀತಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಡೈರೆಕ್ಟಾಗಿ ಈಗ ಬರಿಬೋದು. ನೋಡಿ, ನಾನು ಡೈರೆಕ್ಟಾಗಿ ನಂಬಲು ಸಾಧ್ಯವಾಗದ ಪ್ರದೇಶಗಳು ಅಂತ ಬರೆದಿದ್ದೀನಿ. ಡೈರೆಕ್ಟಾಗಿ ಈಗ ಫಾಂಟ್ಸ್ಗೆ ಹೋಗಿ ಇಲ್ಲಿ ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಇದು ಸಪ್ರೇಟ್ ಇರುತ್ತೆ, ಇದು ಇಂಗ್ಲೀಷ್ನಲ್ಲಿ ಇರುತ್ತೆ, ಅದು ಕನ್ನಡದಲ್ಲಿ ಇದೆ. ಇದು ಇಂಗ್ಲೀಷ್ ನೇಮಲ್ಲಿ ಇರೋ ಕನ್ನಡ ಫಾಂಟ್ಸು. ಈ ಡೈರೆಕ್ಟಾಗಿ ಟೆಕ್ಸ್ಟನ್ನು ಟೈಪ್ ಮಾಡಿ ನಾವು ಈ ಒಂದು ಫಾಂಟ್ಸನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಮಗೇನಾಗುತ್ತೆ, ಡೈರೆಕ್ಟಾಗಿ ಕನ್ನಡ ನಮಗೆ ಶೋ ಆಗುತ್ತೆ. ನಮಗೆ ಫಾಂಟ್ಸ್ ಯಾವ ಸೈಜ್ ಬೇಕು ಆ ರೀತಿ ನಾವಿಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಹಾಗೆ ಕಲರ್ ಕಾಂಟ್ರಾಸ್ಟು ಹಾಗೆ ಕಲರ್ ಬೇಕಾದ್ರೆ ಚೇಂಜ್ ಮಾಡಿಕೊಂಡು ನಮಗಿಲ್ಲಿ ಯಾವ ರೀತಿ ಬೇಕು ಆ ರೀತಿಲಿ ಚೇಂಜಸ್ ಕೂಡ ಮಾಡ್ಕೋಬೋದು. ಹಾಗೆ ಬೇರೆ ಬೇರೆ ರೀತಿಯ ಸ್ಟೈಲು ಹಾಗೆ ಸೈಜ್ ಕೂಡ ಇರುತ್ತೆ. ನಮಗೆ ಯಾವ ಸ್ಟೈಲ್ ಬೇಕೋ ಆ ಸ್ಟೈಲಲ್ಲಿ ಇಲ್ಲಿ ಫಾಂಟ್ಸನ್ನು ಸೆಲೆಕ್ಟ್ ಮಾಡ್ಕೋಬೋದು. ತುಂಬ ಅದ್ಭುತವಾಗಿದೆ. ಯೂಟ್ಯೂಬಲ್ಲಿ ಥಂಬ್ನೇಲ್ ಕ್ರಿಯೇಟ್ ಮಾಡೋಕ್ಕೆ ಈ ಫಾಂಟ್ಸು ತುಂಬ ಅದ್ಭುತವಾಗಿರುತ್ತೆ. ನೀವು ಡಿಸ್ಕ್ರಿಪ್ಷನಲ್ಲಿ ಹೋಗಿ ಲಿಂಕ್ ಇರುತ್ತೆ, ಆ ಲಿಂಕಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ಈ ರೀತಿ ಕನ್ನಡದಲ್ಲಿ ಫಾಂಟ್ಸ್ ಅಥವಾ ಥಂಬ್ನೇಲನ್ನು ಕ್ರಿಯೇಟ್ ಮಾಡ್ಕೋಬೋದು. ಓಕೆ ಸ್ನೇಹಿತರೆ, ಈ ಫಾಂಟ್ಸ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಇನ್ನೂ ಹೆಚ್ಚಿನ ಟೆಕ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.